ಇದು ನನ್ನ ಹೃದಯಕ್ಕೆ ಹತ್ತಿರವಾದಂಥ ಸುದ್ದಿ. ಬೆಳಗಾದರೆ ಸಾಕು ಕೆಲಸಕ್ಕೆ ಹಾಜರಾಗಬೇಕು ಇವರು ತಾಯಂದಿರು. ಸಂಜೆ 5 ಗಂಟೆ ತನಕ ಉಸಿರು ಬುಗಿಯುವಷ್ಟು ಕೆಲಸ. ಅಂಗನವಾಡಿ ಕೆಲಸ ಗೊತ್ತಲ್ಲ, ಮಕ್ಕಳ ಆಟ. ಇವರು ಯಶೋದೆ ಇದ್ದಂಗೆ ರೀ. ಶ್ರೀಕೃಷ್ಣನ ಹೆತ್ತಿದ್ದು ದೇವಕಿ ಆಗಿರ್ಬೋದು, ಬೆಳೆಸಿದ್ದು ಆಡಿಸಿದ್ದು ಯಶೋದೆ. ಮಕ್ಕಳ ಆಟ ಪಾಠ ಊಟ ನಿದ್ದೆ ಎಲ್ಲ ಇವರು ನೋಡ್ಕೋಬೇಕು. ಆ ನಡುವಲ್ಲಿ ಕಕ್ಕ ಇದೆಲ್ಲ ಅದು ನೋಡ್ಕೋಬೇಕು. ನಿಜವಾಗಲೂ ಮನೆಯಲ್ಲಿರೋದಕ್ಕಿಂತ ಹೆಚ್ಚಿನ ಹೊತ್ತು ಮಕ್ಕಳು ಇವ್ರ ಜೊತೆ ಇರ್ತಾರೆ. ಇವರು ನಿಜವಾಗಿ ಯಶೋದೆ. ಇವರಿಗೆ ಅಂಗನವಾಡಿ ಕಾರ್ಯಕರ್ತರು ಅನ್ನೋದಕ್ಕಿಂತ ಯಶೋಧಾ ಈಗ ಹೇಗೆ ಆಶಾ ಕಾರ್ಯಕರ್ತರು ಅಂತ ಹೆಸರು ಕೊಟ್ಟರು, ಇವರಿಗೆ ಯಶೋಧಾ ಕಾರ್ಯಕರ್ತರು ಅಂತ ಹೆಸರು ಕೊಡಬೇಕು ನನ್ನ ಪ್ರಕಾರ. ಆ ಮಕ್ಕಳನ್ನು ಪ್ರೀತಿಯಿಂದ, ಯಾಕಂದರೆ ಶಾಲೆ ಅಂಗನವಾಡಿಯಲ್ಲಿ ಸಿಕ್ಕಂಥ ಶಿಕ್ಷಣ ಇದೆಯಲ್ಲ ಅದು ಅವ್ರನ್ನ ಬೆಳೆಸುತ್ತೆ ಮಕ್ಕಳನ್ನು. ಆಮೇಲೆ ತಾಯಿಗೂ ಅನ್ನ ಪ್ರೀತಿಯಿಂದ ಊಟ ಮಾಡಿಸ್ಬೇಕು. ತಾಯಿನೇ ಅಲ್ವ ರೀ, ಎರಡನೇ ತಾಯಿ ರೀ. ಆಮೇಲೆ ಮುಗೀತಾ ಮನೆ ಭೇಟಿ ಕೊಡಬೇಕು. ಇಷ್ಟೆಲ್ಲ ಮಾಡಿದ್ರು ಇವರಿಗೆ ಸರ್ಕಾರ ಕೊಡ್ತಿರೋ ಸಂಬಳ ಮಾತ್ರ 11,000 ರೂಪಾಯಿ. ನಾನೊಂದು ನೆನ್ನೆ ಮಾತು ಹೇಳ್ತಾ ಇದ್ದೆ, ಮಂಗಳೂರಲ್ಲಿ ಕೂಲಿ ಕಾರ್ಮಿಕರಿಗೆ ಒಂದು ದಿವಸಕ್ಕೆ 1,200 ರೂಪಾಯಿ ಸಿಗುತ್ತೆ. 2 ಟೀ 1 ಊಟ ಸೇರಿ 1,200 ರೂಪಾಯಿ ಡೈಲಿ. ನೀವೇನಾದರೂ ಗ್ಯಾಂಗಿಂಗ್ ಮಾಡಬೇಕಾಗಿಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು, ಕರ್ಕೊಂಡು ಹೋಗ್ತಾರೆ ಕೆಲಸಕ್ಕೆ, ಕೂಲಿ ಕೆಲಸ. ಇವ್ರಿಗೂ ಮಾಡ್ಬೋದು. ಬಟ್ ಇವರು ಎಷ್ಟು ಪವಿತ್ರವಾದ ಕೆಲಸ ಮಾಡ್ತಾರೆ. ನೀವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಆ ಮಕ್ಕಳನ್ನು ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ. ಇಲ್ಲಾಂದರೆ ಯಾವುದೋ ಫ್ರಸ್ಟ್ರೇಷನ್ ಅವ್ರ ತಲೆಗೆ ಟಕ್ ಅಂತ ಒಂದು ಕುಟಿ ಹಾಕ್ಬೋದು. ಹಂಗಾಗಬಾರ್ದು. ಇದರ ಜೊತೆಗೆ ಇವರ ಸಂಬಳವನ್ನು ಜಾಸ್ತಿ ಮಾಡ್ತೇನೆ ಅಂತ ಕಾಂಗ್ರೆಸ್ ಸಿದ್ದರಾಮಯ್ಯನವರು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. 3 ಲಕ್ಷ ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತ ಹೇಳಿ ಪ್ರಿಯಾಂಕ್ ವಾದ್ರಾ ಹೇಳಿದ್ದಾರೆ. ಅದನ್ನು ಮತ್ತೆ ನೆನಪಿಸ್ತೀನಿ. ಎಲ್ಲ ತಾಯಂದಿರ ಪರವಾಗಿ ರಿಪಬ್ಲಿಕ್ ಕನ್ನಡ ಈ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ. ಕಿಚ್ಚು, ಬೇಕೇ ಬೇಕು, ನ್ಯಾಯ ಬೇಕು ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಹೋರಾಟಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಮತ್ತೆ ಬೀದಿಗಿಳಿದ ಅಂಗನವಾಡಿ ಕಾರ್ಯಕರ್ತೆಯರು. ಕನಿಷ್ಠ ವೇತನ ಜಾರಿಗೆ ಆಗ್ರಹ, ಸರ್ಕಾರದ ವಿರುದ್ಧ ಕಿಚ್ಚು. ದೇಶದಲ್ಲಿ ಮಹಿಳೆಯರು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಎದುರಿಸುತ್ತಿರುವ ಅಪೌಷ್ಟಿಕತೆ, ಆರೋಗ್ಯ ಸಮಸ್ಯೆ ತೊಡೆದು ಹಾಕುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಗಲು ಇರುಳು ಎನ್ನದೆ ಶ್ರಮಿಸುತ್ತಿದ್ದಾರೆ. ಆದರೆ ಇಡೀ ಊರ ಜನರ ಸಮಸ್ಯೆ ಬಗೆಹರಿಸುವವರಿಗೆ 101 ಸಮಸ್ಯೆ ಎದುರಾಗಿವೆ. ಹೀಗಾಗಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ತಳಬದಿಯಿಂದ ನಾವು ಕೆಲಸ ಮಾಡುವಂಥವರು. ಒಂದು ಗರ್ಭಿಣಿ ಇದೆ ಅಂತ ಆದ ತಕ್ಷಣ ನಾವು ಒಂದು ರಿಜಿಸ್ಟರ್ ಮಾಡಿಕೊಂಡ್ರೆ ಆ ಮಗು 6 ವರ್ಷ ಆಗೋಲ್ಲಿವರೆಗೆ ಅದನ್ನು ನಾವು ಲಾಲನೆ ಪಾಲನೆ ಮಾಡ್ತೀವಿ. ಗರ್ಭಿಣಿ ಕೆಲಸ, ಬಾಣಂತಿ ಕೆಲಸ, ಫುಲ್ ಟೈಮ್ ವರ್ಕ್ ನಮ್ಮದು. 9:30 ಡ್ಯೂಟಿ ಸ್ಟಾರ್ಟ್ ಆದರೆ 4 ಗಂಟೆವರೆಗೆ. ಮನೆ ಭೇಟಿ ಬೇರೆ, ಕೇಂದ್ರ ಗೌರ್ಮೆಂಟಿಂದು ಮಾತೃವಂದನ ಬೇರೆ, ಈಗ ಪೋಷಣ್ ಟ್ರ್ಯಾಕರ್ ಅಂತ ಮೊಬೈಲ್ ವರ್ಕ್ ಬೇಡ. ಈ ರೀತಿಯಾದಂಥ ಹೆವಿ ವರ್ಕ್ ಮಾಡಿಸ್ಕೊಂಡು ಗೌರವಧನ ಅಂತ ಒಂದು ಇಷ್ಟು ನಮಗೆ ಕೊಡ್ತಾ ಇದೆ. ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಅನಿರ್ದಿಷ್ಟ ಅವಧಿ ಧರಣಿ ಕುಳಿತಿದ್ದಾರೆ. ನಮ್ಮ ಕೆಲಸಕ್ಕೆ ಸರ್ಕಾರ ಪುಡಿಗಾಸು ಸಂಬಳ ನೀಡ್ತಿದೆ ಎಂದು ರೋಷಾಗ್ನಿ ಹೊರಹಾಕಿದ್ದಾರೆ. 50 ರೂಪಾಯಿಂದ ಪ್ರಾರಂಭ ಆದಂಥ ಒಂದು ICDS ಕಾರ್ಯಕರ್ತೆಯರಿಗೆ ಗೌರವಧನ ಈಗ 11,000ಕ್ಕೆ ಬಂದಿದ್ವಿ. 11,000 ಅಂತಂದರೆ ಒಂದು ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಇಂಥ BBMP ಬೆಂಗಳೂರಲ್ಲಿ. ಹಂಗಿರ್ಬೇಕಾದ್ರೆ ನಾವು ಸಮಾಜದಲ್ಲಿ ನಾವು ಮಹಿಳೆಯರು ಒಂದು ತಲೆ ಎತ್ತಿ ಓಡಾಡಬೇಕು, ತಲೆ ಎತ್ತಿ ನಾವು ಜೀವನ ಮಾಡಬೇಕು ಅಂತಂದಾಗ ನಮಗೆ ಒಂದು ಕನಿಷ್ಠ ವೇತನ ಒಂದು ಅವಶ್ಯಕತೆ ಇದೆ. ಆ ಅವಶ್ಯಕತೆಗೆ ಸರ್ಕಾರ ಸ್ಪಂದಿಸಬೇಕು. ಆ ಸ್ಪಂದನೆ ನಮಗೆ ದಾರಿದೀಪ ಆಗಬೇಕು ಅಂತಂದೇಳಿ ಹೇಳ್ತಾ ಇದ್ವಿ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾರ್ಯಕರ್ತೆಯರ ಮನವಿಗೆ ಸ್ಪಂದಿಸಿದ್ದಾರೆ. ಮನವಿ ಸ್ವೀಕರಿಸಿದ ಕೂಡಲೇ ಸಿಎಂ ಜೊತೆ ಚರ್ಚಿಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ದಾರೆ. ನಿಮ್ಮ 2 ಒತ್ತಾಯ ಏನಿದೆ ಆ 2 ಒತ್ತಾಯವನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ನೀವು ಏನು ಮಾತಾಡ್ತಾ ಕೂಡ ಬೇಡಿಕೆಯನ್ನ ಇಟ್ಟಿದ್ದೀರಾ, ಈ ವಿಷಯವನ್ನು ನಾನು ಅವರ ಗಮನಕ್ಕೆ ತರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆಯ ಸಚಿವರ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟು ಹಿಡಿದಿದ್ದಾರೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ನನ್ನ ಹೃದಯಕ್ಕೆ ಹತ್ತಿರವಾದಂಥ ಸುದ್ದಿ.
ಬೆಳಗಾದರೆ ಸಾಕು ಕೆಲಸಕ್ಕೆ ಹಾಜರಾಗಬೇಕು ಇವರು ತಾಯಂದಿರು. ಸಂಜೆ 5 ಗಂಟೆ ತನಕ ಉಸಿರು ಬುಗಿಯುವಷ್ಟು ಕೆಲಸ. ಅಂಗನವಾಡಿ ಕೆಲಸ ಗೊತ್ತಲ್ಲ, ಮಕ್ಕಳ ಆಟ. ಇವರು ಯಶೋದೆ ಇದ್ದಂಗೆ ರೀ. ಶ್ರೀಕೃಷ್ಣನ ಹೆತ್ತಿದ್ದು ದೇವಕಿ ಆಗಿರ್ಬೋದು, ಬೆಳೆಸಿದ್ದು ಆಡಿಸಿದ್ದು ಯಶೋದೆ. ಮಕ್ಕಳ ಆಟ, ಪಾಠ, ಊಟ, ನಿದ್ದೆ ಎಲ್ಲ ಇವರು ನೋಡ್ಕೋಬೇಕು. ಆ ನಡುವಲ್ಲಿ ಕಕ್ಕ ಇದೆಲ್ಲ ಅದು ನೋಡ್ಕೋಬೇಕು. ನಿಜವಾಗಲೂ ಮನೆಯಲ್ಲಿರೋದಕ್ಕಿಂತ ಹೆಚ್ಚಿನ ಹೊತ್ತು ಮಕ್ಕಳು ಇವ್ರ ಜೊತೆ ಇರ್ತಾರೆ. ಇವರು ನಿಜವಾಗಿ ಯಶೋದೆ. ಇವರಿಗೆ ಅಂಗನವಾಡಿ ಕಾರ್ಯಕರ್ತರು ಅನ್ನೋದಕ್ಕಿಂತ ಯಶೋಧಾ ಈಗ ಹೇಗೆ ಆಶಾ ಕಾರ್ಯಕರ್ತರು ಅಂತ ಹೆಸರು ಕೊಟ್ಟರು, ಇವರಿಗೆ ಯಶೋಧಾ ಕಾರ್ಯಕರ್ತರು ಅಂತ ಹೆಸರು ಕೊಡಬೇಕು ನನ್ನ ಪ್ರಕಾರ. ಆ ಮಕ್ಕಳನ್ನು ಪ್ರೀತಿಯಿಂದ, ಯಾಕಂದರೆ ಶಾಲೆ ಅಂಗನವಾಡಿಯಲ್ಲಿ ಸಿಕ್ಕಂಥ ಶಿಕ್ಷಣ ಇದೆಯಲ್ಲ, ಅದು ಅವರನ್ನು ಬೆಳೆಸುತ್ತೆ ಮಕ್ಕಳನ್ನು. ಆಮೇಲೆ ತಾಯಿ ಪ್ರೀತಿಯಿಂದ ಊಟ ಮಾಡಿಸ್ಬೇಕು. ತಾಯಿನೇ ಅಲ್ವ ರೀ, ಎರಡನೇ ತಾಯಿ ರೀ. ಆಮೇಲೆ ಮುಗೀತಾ ಮನೆ ಭೇಟಿ ಕೊಡಬೇಕು. ಇಷ್ಟೆಲ್ಲ ಮಾಡಿದ್ರು ಇವರಿಗೆ ಸರ್ಕಾರ ಕೊಡ್ತಿರೋ ಸಂಬಳ ಮಾತ್ರ 11,000 ರೂಪಾಯಿ. ನಾನೊಂದು ನಿನ್ನೆ ಮಾತು ಹೇಳ್ತಾ ಇದ್ದೆ, ಮಂಗಳೂರಲ್ಲಿ ಕೂಲಿ ಕಾರ್ಮಿಕರಿಗೆ ಒಂದು ದಿವಸಕ್ಕೆ 1,200 ರೂಪಾಯಿ ಸಿಗುತ್ತೆ. 2 ಟೀ 1 ಊಟ ಸೇರಿ 1,200 ರೂಪಾಯಿ ಡೈಲಿ. ನೀವೇನಾದರೂ ಗ್ಯಾಂಗಿಂಗ್ ಮಾಡಬೇಕಾಗಿಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು, ಕರ್ಕೊಂಡು ಹೋಗ್ತಾರೆ ಕೆಲಸಕ್ಕೆ, ಕೂಲಿ ಕೆಲಸ. ಇವ್ರಿಗೂ ಮಾಡ್ಬೋದು, ಬಟ್ ಇವರು ಎಷ್ಟು ಪವಿತ್ರವಾದ ಕೆಲಸ ಮಾಡ್ತಾರೆ. ನೀವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಆ ಮಕ್ಕಳನ್ನು ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ. ಇಲ್ಲಾಂದರೆ ಯಾವುದೋ ಫ್ರಸ್ಟ್ರೇಷನ್ ಅವ್ರ ತಲೆಗೆ ಟಕ್ ಅಂತ ಒಂದು ಕುಟಿ ಹಾಕ್ಬೋದು. ಹಂಗಾಗಬಾರ್ದು. ಇದರ ಜೊತೆಗೆ ಇವರ ಸಂಬಳವನ್ನು ಜಾಸ್ತಿ ಮಾಡ್ತೇನೆ ಅಂತ ಕಾಂಗ್ರೆಸ್ ಸಿದ್ದರಾಮಯ್ಯನವರು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. 3 ಲಕ್ಷ ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತ ಹೇಳಿ ಪ್ರಿಯಾಂಕ್ ವಾದ್ರಾ ಹೇಳಿದ್ದಾರೆ. ಅದನ್ನು ಮತ್ತೆ ನೆನಪಿಸ್ತೀನಿ. ಎಲ್ಲ ತಾಯಂದಿರ ಪರವಾಗಿ ರಿಪಬ್ಲಿಕ್ ಕನ್ನಡ ಈ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ. ಆಕ್ರೋಶ, ಕಿಚ್ಚು, ಬೇಕೇ ಬೇಕು, ನ್ಯಾಯ ಬೇಕು ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಹೋರಾಟಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅನಿರ್ದಿಷ್ಟ ಅವಧಿಯ ಮುಷ್ಕರ ನಡೆಸುತ್ತಿದ್ದಾರೆ. ಮತ್ತೆ ಬೀದಿಗಿಳಿದ ಅಂಗನವಾಡಿ ಕಾರ್ಯಕರ್ತೆಯರು. ಕನಿಷ್ಠ ವೇತನ ಜಾರಿಗೆ ಆಗ್ರಹ, ಸರ್ಕಾರದ ವಿರುದ್ಧ ಕಿಚ್ಚು. ದೇಶದಲ್ಲಿ ಮಹಿಳೆಯರು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಎದುರಿಸುತ್ತಿರುವ ಅಪೌಷ್ಟಿಕತೆ, ಆರೋಗ್ಯ ಸಮಸ್ಯೆ ತೊಡೆದು ಹಾಕುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಗಲು ಇರುಳು ಎನ್ನದೆ ಶ್ರಮಿಸುತ್ತಿದ್ದಾರೆ. ಆದರೆ ಇಡೀ ಊರ ಜನರ ಸಮಸ್ಯೆ ಬಗೆಹರಿಸುವವರಿಗೆ 101 ಸಮಸ್ಯೆ ಎದುರಾಗಿವೆ. ಹೀಗಾಗಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ತಳಬದಿಯಿಂದ ನಾವು ಕೆಲಸ ಮಾಡುವಂಥವ್ರು. ಒಂದು ಗರ್ಭಿಣಿ ಇದೆ ಅಂತ ಆದ ತಕ್ಷಣ ನಾವು ಒಂದು ರಿಜಿಸ್ಟ್ರ್ ಮಾಡಿಕೊಂಡ್ರೆ ಆ ಮಗು 6 ವರ್ಷ ಆಗೋಲ್ಲಿವರೆಗೆ ಅದನ್ನು ನಾವು ಲಾಲನೆ ಪಾಲನೆ ಮಾಡ್ತೀವಿ. ಗರ್ಭಿಣಿ ಕೆಲಸ, ಬಾಣಂತಿ ಕೆಲಸ, ಫುಲ್ ಟೈಮ್ ವರ್ಕ್ ನಮ್ಮದು. 9:30 ಡ್ಯೂಟಿ ಸ್ಟಾರ್ಟ್ ಆದರೆ 4 ಗಂಟೆವರೆಗೆ. ಮನೆ ಭೇಟಿ ಬೇರೆ, ಕೇಂದ್ರ ಗೌರ್ಮೆಂಟಿಂದು ಮಾತೃವಂದನ ಬೇರೆ, ಈಗ ಪೋಷಣ್ ಟ್ರ್ಯಾಕರ್ ಅಂತ ಮೊಬೈಲ್ ವರ್ಕ್ ಬೇಡ. ಈ ರೀತಿಯಾದಂಥ ಹೆವಿ ವರ್ಕ್ ಮಾಡಿಸ್ಕೊಂಡು ಗೌರವಧನ ಅಂತ ಒಂದು ಇಷ್ಟು ನಮಗೆ ಕೊಡ್ತಾ ಇದೆ. ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಅನಿರ್ದಿಷ್ಟ ಅವಧಿ ಧರಣಿ ಕುಳಿತಿದ್ದಾರೆ. ನಮ್ಮ ಕೆಲಸಕ್ಕೆ ಸರ್ಕಾರ ಪುಡಿಗಾಸು ಸಂಬಳ ನೀಡ್ತಿದೆ ಎಂದು ರೋಷಾಗ್ನಿ ಹೊರಹಾಕಿದ್ದಾರೆ. 50 ರೂಪಾಯಿಯಿಂದ ಪ್ರಾರಂಭ ಆದಂಥ ಒಂದು ICDS ಕಾರ್ಯಕರ್ತೆಯರಿಗೆ ಗೌರವಧನ ಈಗ 11,000ಕ್ಕೆ ಬಂದಿದ್ವಿ. 11,000 ಅಂತಂದರೆ ಒಂದು ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಇಂಥ BBMP ಬೆಂಗಳೂರಲ್ಲಿ. ಹಂಗಿರ್ಬೇಕಾರೆ ನಾವು ಸಮಾಜದಲ್ಲಿ ನಾವು ಮಹಿಳೆಯರು ಒಂದು ತಲೆ ಎತ್ತಿ ಓಡಾಡಬೇಕು, ತಲೆ ಎತ್ತಿ ನಾವು ಜೀವನ ಮಾಡಬೇಕು ಅಂತ ಅಂದಾಗ ನಮಗೆ ಒಂದು ಕನಿಷ್ಠ ವೇತನ ಒಂದು ಅವಶ್ಯಕತೆ ಇದೆ. ಆ ಅವಶ್ಯಕತೆಗೆ ಸರ್ಕಾರ ಸ್ಪಂದಿಸಬೇಕು. ಆ ಸ್ಪಂದನೆ ನಮಗೆ ದಾರಿದೀಪ ಆಗಬೇಕು ಅಂತಂದೇಳಿ ಹೇಳ್ತಾ ಇದ್ವಿ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಕೃಷ್ಣ ಭೈರೇಗೌಡ ಅವರು ಕಾರ್ಯಕರ್ತೆಯರ ಮನವಿಗೆ ಸ್ಪಂದಿಸಿದ್ದಾರೆ. ಮನವಿ ಸ್ವೀಕರಿಸಿದ ಕೂಡಲೇ ಸಿಎಂ ಜೊತೆ ಚರ್ಚಿಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ದಾರೆ. ನಿಮ್ಮ 2 ಒತ್ತಾಯ ಏನಿದೆ, ಆ 2 ಒತ್ತಾಯವನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ನೀವು ಏನು ಮಾತಾಡ್ತಾ ಕೂಡ ಬೇಡಿಕೆಯನ್ನ ಇಟ್ಟಿದ್ದೀರಾ, ಈ ವಿಷಯವನ್ನು ನಾನು ಅವರ ಗಮನಕ್ಕೆ ತರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆಯ ಸಚಿವರ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟು ಹಿಡಿದಿದ್ದಾರೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.